ಹಾಯ್ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂದ್ರೆ ಇದು ಬರೀ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವ್ರಿಗೆ ಮಾತ್ರ ಇರೋದು. ಬೆಂಗಳೂರು ನಾರ್ತ್ ಅವ್ರು ಮಾತ್ರ ನೋಡಿ ದಯವಿಟ್ಟು. BC ಅವರು ನೋಡ್ಬೇಡಿ, BU ಅವರು ನೋಡ್ಬೇಡಿ. ದಿಸ್ ಚಾಪ್ಟರ್ ಇಸ್ ನಾಟ್ ಯೂಸ್ಫುಲ್ ಫಾರ್ BU ಅಂಡ್ BC. ಹಾಗಾದ್ರೆ ಏನ್ ಸರ್ ಈ ಚಾಪ್ಟರ್ಸ್ ಏನು? ಈ ಚಾಪ್ಟರ್ಸ್ ಬಂದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ. ಫಂಡ್ಸ್ ಅಂದ್ರೆ ಏನು? ಅಸೆಟ್ಸ್ ಮತ್ತೆ ಲಯಬಿಲಿಟಿ. ಎಂತ ಅಸೆಟ್ಸ್? ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಎಷ್ಟು ಬರ್ತಾ ಇದೆ, ಕರೆಂಟ್ ಲಯಬಿಲಿಟೀಸ್ ಎಷ್ಟು ಬರ್ತಾ ಇದೆ. ಫಂಡ್ಸ್ ಅಂತ ಹೇಳಿದ್ರೆ ಏನು? ಫಂಡ್ಸ್ ಅಂತ ಹೇಳಿದ್ರೆ ಬೇಕಾದಷ್ಟು ಇರುತ್ತೆ. ಅಸೆಟ್ಸ್, ಲಯಬಿಲಿಟೀಸ್ ಎಲ್ಲ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ. ಫಂಡ್ಸ್ ಅಂದ್ರೆ ಯೂಶುವಲ್ ಕ್ಯಾಶ್ ಅಂತ ಹೇಳ್ತೀವಿ. ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಅದನ್ನ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಮಾಡ್ತೀವಿ. ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ ನಮಗೆ ಮೇಜರ್ ಆಗಿ 4 ಸ್ಟೆಪ್ಸ್ ಬರುತ್ತೆ. ಹೌ ಮೆನಿ ಸ್ಟೆಪ್ಸ್? ಎಷ್ಟು ಸ್ಟೆಪ್ಸ್ ಬರುತ್ತೆ? 4 ಸ್ಟೆಪ್ಸ್ ಬರುತ್ತೆ. ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಮುಂಚೆ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಹೇಳಬೇಕು. ಏನದು ಅಂದ್ರೆ, ಯಾರು BNU ಸ್ಟೂಡೆಂಟ್ಸ್, ಓಕೆನಾ, ಅಂದ್ರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಇದ್ದೀರಾ, ಇವರು MBA ಮಾಡಬೇಕು ಅಂತ ಅನ್ಕೊಂಡಿದ್ರೆ ರೆಗ್ಯುಲರ್ ಆಗ್ಲಿ ಅಥವಾ ಕರೆಸ್ಪಾಂಡೆನ್ಸ್ ಆಗ್ಲಿ, ರೆಗ್ಯುಲರ್ ಅಲ್ಲಿ ಮಾಡೋರಿಗೆ ಒಳ್ಳೆ ಬಿಸ್ನೆಸ್ ಸ್ಕೂಲ್ ಇದೆ ನಮ್ಮ ಹತ್ರ, ಓಕೆನಾ. ಅಲ್ಲಿ ನೀವು ಅಡ್ಮಿಷನ್ ತಗೊಂಡ್ರೆ ನಿಮ್ಗೆ ಒಳ್ಳೆ ಕೆರಿಯರ್ ಇರುತ್ತೆ. ಹಾಗೆ ಒಳ್ಳೆ ಕೌನ್ಸಿಲಿಂಗ್ ನಾನು ಕೊಡ್ತೀನಿ. ನೀವು PGCET ಬರ್ದಿದ್ರು ಅಥವಾ ಮ್ಯಾನೇಜ್ಮೆಂಟ್ ಹೋದ್ರು, ಓಕೆನಾ, ನಿಮ್ಗೆ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಕಡೆಯಿಂದ ನಾನು ಹೇಳೋ ಕಾಲೇಜಲ್ಲಿ ಆ ಬಿಸ್ನೆಸ್ ಸ್ಕೂಲ್ ನಲ್ಲಿ ಸೇರ್ಕೊಂಡಿದ್ದೆ ಅದರಲ್ಲಿ 5,000 ರೂಪಾಯಿಯಿಂದ 20,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ನನ್ನ ಕಡೆಯಿಂದ ಕೊಡ್ತೀನಿ. ಸರ್ ಯಾಕೆ ಸರ್ ನಿಮ್ಗೆ ನಾವು ಹುಚ್ಚಿಡ್ತಿದ್ದೆ ಅಂದ್ರೆ ಏನಿಲ್ಲ, ಓಕೆನಾ, ನಾನು ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ನಾನು ಒಬ್ಬ ಏನಾಗಿದ್ದೀನಿ, ಇನ್ಫ್ಲೂಯೆನ್ಸರ್ ಆಗಿದ್ದೀನಿ. ಅದಕ್ಕೋಸ್ಕರ ಅರ್ಥ ಆಗ್ತಿದ್ಯಾ? ಸೊ ನನ್ನ ಕಡೆಯಿಂದ ನಿಮ್ಗೆ ದುಡ್ಡು ಬರುತ್ತೆ. ನೀವು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಿ ಅಥವಾ ನನಗೆ ಕಾಲ್ ಮಾಡಿ ನಿಮ್ ಡೀಟೇಲ್ಸ್ ಕೊಟ್ರೆ ನಿಮ್ ಡೀಟೇಲ್ಸ್ ನಾನು ಕಾಲೇಜ್ ಅವ್ರಿಗೆ ಕೊಡ್ತೀನಿ. ನಿಮ್ಗೆ ಅಡ್ಮಿಷನ್ ಆಗಿದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಅನ್ನ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಹಾಗೆ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಬೇಕಾಗಿರೋರ್ಗೂ ಕೂಡ ಬೇಕಾದಷ್ಟು ಕಾಲೇಜಸ್ ಇದೆ. ನಾನು ಒಳ್ಳೆ ಕಾಲೇಜಸ್ ಅಲ್ಲಿ ಕೊಡಿಸ್ತೀನಿ. ಮ್ಯಾಕ್ಸಿಮಮ್ 3 ಲಕ್ಷದ ಒಳಗಡೆನೆ ನಿಮಗೆ ಕಾಲೇಜ್ ಫೀಸ್ ಇರುತ್ತೆ, ಓಕೆನಾ. ಮ್ಯಾಕ್ಸಿಮಮ್ 2 ವರ್ಷಕ್ಕೂ ಸೇರಿಸಿ ಕರೆಸ್ಪಾಂಡೆನ್ಸ್ಗೆ. ಓಕೆ, ರೆಗ್ಯುಲರ್ ಆದ್ರೆ ಬೇರೆ ಅಮೌಂಟ್ ಇರುತ್ತೆ, ಓಕೆನಾ. ಅಪ್ ಟು 4,50,000 ಬರಬಹುದು ರೆಗ್ಯುಲರ್ ಆದ್ರೆ. ಈಗ ಇಮಿಡಿಯೇಟ್ ಆಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬರೋಣ. ಇಲ್ಲಿ 4 ಸ್ಟೆಪ್ಸ್ ಅಂತ ಹೇಳಿದೆ. ಯಾವ್ದು ಸರ್ ಅದು ಸ್ಟೆಪ್ಸ್ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ಬಂದು ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಹೇಳ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ನಾವು ನಮ್ಗೆ ಗೊತ್ತು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅದನ್ನ ಸಪರೇಟ್ ಆಗಿ ತೋರಿಸ್ತಾ ಇದ್ವಿ. ಬಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲೇ ಬರುತ್ತೆ. ಅರ್ಥ ಆಯ್ತಿರಪ್ಪ? ಹಾಗಾದ್ರೆ ಸರ್ ಹೆಂಗ್ ಬರುತ್ತೆ ಸರ್ ಇದು ಅಂತ ಹೇಳಿದ್ರೆ, ನೋಡಿ ನಾನು ದೊಡ್ಡದಾಗೆ ಈ ತರ ಹಾಕೊಳ್ತಾ ಇದ್ದೀನಿ ರೂಲ್ಸ್ ನ. ಇದರಲ್ಲಿ 2, ಇದರಲ್ಲಿ ಇಯರ್ ಅಂತ ಹಾಕೋಣ. ಇದನ್ನ ಚೇಂಜಸ್ ಅಂತ ಕರೆಯೋಣ. ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್. ಈಗ ನಮಗೆ ಕರೆಂಟ್ ಅಸೆಟ್ಸ್ ಯಾವ್ದು? ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದಾಗಿ ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಕ್ಯಾಶ್, ಬ್ಯಾಂಕ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್,
ಇಷ್ಟೇ ಬರೋದು. ಇದು ಬಿಟ್ಟು ದೇವರಣಿಗೆ ಏನ್ ಬರಲ್ಲ. ಇನ್ನೊಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಏನಿದು? ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಇಷ್ಟು ನಮ್ಗೆ ಏನ್ ಬರುತ್ತೆ? ಕರೆಂಟ್ ಅಸೆಟ್ಸ್ ಬರುತ್ತೆ. ಇದನ್ನ ಎ ಅಂತ ಕರೆಯೋಣ. ಏನಂತ ಕರೆಯೋಣ? ಎ. ಈಗ ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವ? ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆನಾ? ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಇನ್ಕಮ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಯಾವ್ದ್ರಲ್ಲಿ? ಇದ್ರಲ್ಲಿ ಪ್ರೀಪೇಯ್ಡ್ ಇಲ್ಲಿ ಅಲ್ವಾ? ಓಕೆ ಓಕೆ ಓಕೆ. ಸೊ ಹಾಗಾದ್ರೆ ಅಡ್ವಾನ್ಸ್ ಇನ್ಕಮ್, ಕೆಲವು ಸರಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಕೆಲವು ಸರಿ ಪ್ರಪೋಸ್ ಡಿವಿಡೆಂಡ್. ಯಾವ ಕೆಲವು ಸರಿ ಅಂತ ಹೇಳ್ತೀನಿ ಅದನ್ನ. ಓಕೆನಾ? ಇದು ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಲಯಬಿಲಿಟಿ. ಆಯ್ತೇನಪ್ಪ? ಆಯ್ತಾ ಇಲ್ವಾ? ಆಯ್ತು ಸರ್. ಆಯ್ತು. ಈಗ ಟೋಟಲ್ ಮಾಡಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಏನಿದು? ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಈಗ ಎ ಮೈನಸ್ ಬಿ ಏನ್ ಮಾಡ್ತೀವಿ? ಎ ಮೈನಸ್ ಬಿ ಮಾಡ್ತೀವಿ. ಇದರಲ್ಲಿ ಲಾಸ್ಟ್ ಅಲ್ಲಿ ಯಾವ್ದು ಕಡೆ ಜಾಸ್ತಿ ಇರುತ್ತೆ ಅದರಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅರ್ಥ ಆಯ್ತೇನಪ್ಪ? ಆಯ್ತಾ ಇಲ್ವಾ? ಆಯ್ತು ಸರ್. ಇದು ಪ್ರೊಫಾರ್ಮಾ ಫಾರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದಕ್ಕೆ ನಿಮಗೆ 5 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅರ್ಥ ಆಯ್ತೇನಪ್ಪ? ನೆಕ್ಸ್ಟ್ ಸ್ಟೆಪ್ ಬಂದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ, ಇದು ಮಾಡೋ ಉದ್ದೇಶ ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಂಡ್ಸ್ ಫ್ರಮ್ ಆಪರೇಷನ್ ಅಂದ್ರೆ ಏನೋ, ಬಿಸ್ನೆಸ್ ನ ನಾವು ನಡೆಸಿರೋದ್ರಿಂದ, ಪರ್ಚೇಸು ಸೇಲು ಮಾಡಿರೋದ್ರಿಂದ ನಮಗೆ ಎಷ್ಟು ಲಾಭ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ. ಇದರಲ್ಲಿ ಮೊದಲನೇದು ಟ್ರಾನ್ಸ್ಫರ್ ಟು ರಿಸರ್ವ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ನೋಡಿ ಗೈಸ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ ಅಂದ್ರೆ ಬಿಸ್ನೆಸ್ ನಡೆಸಿರೋದ್ರಿಂದ ನಮ್ಗೆ ಎಷ್ಟು ಲಾಭ ಬಂದಿದೆ. ಅದರಲ್ಲಿ ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಎಷ್ಟಿತ್ತು, ಕ್ಲೋಸಿಂಗ್ ಅಮೌಂಟ್ ಆಫ್ ಪ್ರಾಫಿಟ್ ಎಷ್ಟಿತ್ತು, ಅದರಲ್ಲಿ ಟ್ರಾನ್ಸ್ಫರ್ ಟು ರಿಸರ್ವ್ ಏನಾದ್ರು ಇದೆಯಾ, ಗುಡ್ ವಿಲ್ ರಿಟರ್ನ್ ಆಫ್ ಇದೆಯಾ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಇದೆಯಾ, ಡಿಪ್ರಿಸಿಯೇಷನ್ ಇದೆಯಾ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಏನಾದ್ರು ಆಗಿದೆಯಾ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಏನಾದ್ರು ಆಗಿದೆಯಾ, ಪ್ರಪೋಸ್ ಡಿವಿಡೆಂಡ್ ಇದೆಯಾ. ಓಕೆನಾ? ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಡಿವಿಡೆಂಡ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಫಂಡ್ಸ್ ಫ್ರಮ್ ಆಪರೇಷನ್ ಬರುತ್ತೆ ಡಿಫರೆನ್ಸ್. ಇಲ್ಲಿ ಇನ್ನೊಂದು ಪಾಯಿಂಟ್, ಇನ್ಕಮ್ ಟ್ಯಾಕ್ಸ್ ಪೇಡ್. ಏನಿದು? ಇನ್ಕಮ್ ಟ್ಯಾಕ್ಸ್ ಪೇಡ್. ಇಷ್ಟು ಐಟಮ್ಗಳು ನಮಗೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರ್ತದೆ. ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಗೆ ಇನ್ನೂ ಒಂದಷ್ಟು ಇದೆ, ಸ್ಟೇಟ್ಮೆಂಟ್ ಆಫ್ ಏನದು ಸೋರ್ಸಸ್ ಅಂಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಅಥವಾ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್. ಸೋರ್ಸಸ್ ಅಂದ್ರೆ ದುಡ್ಡು ಬರುವಂತದ್ದು ಯಾವ್ಯಾವ್ದ್ರಲ್ಲಿ ಬರುತ್ತೆ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ವಿತ್ ಶೇರ್ ಪ್ರೀಮಿಯಂ ಏನಾದ್ರೆ, ಇಶ್ಯೂ ಆಫ್ ಡಿಬೆಂಚರ್ಸ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್, ಲೋನ್ ಬಾರೋದು, ಮತ್ತೆ ಅಸೆಟ್ಸ್ ಏನಾದ್ರು ಸೇಲ್ ಆಗಿದ್ರೆ. ಇನ್ನು ಅಪ್ಲಿಕೇಶನ್ಸ್ ಅಂದ್ರೆ ನಾವು ದುಡ್ಡು ಕಳೆದಿರೋದು ಅಂದ್ರೆ ಹೋಗಿರೋದು, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ರೀಪೇಮೆಂಟ್ ಆಫ್ ಲೋನ್, ಡಿವಿಡೆಂಡ್ ಏನಾದ್ರು ಪೇಮೆಂಟ್ ಮಾಡಿದ್ರೆ, ಪರ್ಚೇಸ್ ಅಸೆಟ್ಸ್ ಏನಾದ್ರು ಮಾಡಿದ್ರೆ, ಇನ್ಕಮ್ ಟ್ಯಾಕ್ಸ್ ಏನಾದ್ರು ಪೇಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನಮಗೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಸೋರ್ಸಸ್ ಅಪ್ಲಿಕೇಶನ್ಸ್ ಎರಡು ಟ್ಯಾಲಿ ಆಗಿದೆ. ಟ್ಯಾಲಿ ಆಗಿದ್ರೆ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಬರುತ್ತೆ, ಟ್ಯಾಲಿ ಆಗಿಲ್ಲ ಅಂದ್ರೆ ಅರ್ಧಂಬರ್ಧ ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ನಮಗೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಪಾಯಿಂಟ್. ಕ್ಲಿಯರಾ? ಸರಿ ಸರ್.
ಅರ್ಥ ಆಯ್ತಾ? Yes, sir. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ 2 ಸತಿ ನೋಡಿ.